ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ RSSನ ಬ್ಯಾನ್ ಮಾಡ್ತೀವಿ ಅಂತ ಕಾಂಗ್ರೆಸ್ನ ಹಿರಿಯ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿರೋ ಬಗ್ಗೆ ಮಾತನಾಡೋದಕ್ಕೆ ಪರಿಷತ್ ಸದಸ್ಯ ಸಿಟಿ ರವಿ ಮಾತನಾಡ್ತಾ ಹೋಗ್ತೇನೆ. ಸರ್, ತಾವು ಕೂಡ ಹೇಳಿಕೆಯನ್ನು ಗಮನಿಸಿದಿರಿ, ಯಾವ ಉದ್ದೇಶದಿಂದ ಹೇಳಿರ್ಬೋದು ಅಂತ? ನೋಡಿ, RSS ಅನ್ನೋದು ಸಂಸ್ಕಾರದ ಮೂಲಕ ರಾಷ್ಟ್ರಭಕ್ತಿಯ ಪ್ರೇರಣೆ ಕೊಡ್ತಕ್ಕಂಥ ಒಂದು ಸಂಘಟನೆ. ಅಂದರೆ ರಾಷ್ಟ್ರಭಕ್ತಿನ ಕಂಡ್ರೆ ಕಾಂಗ್ರೆಸ್ಸಿಗೆ ಆಗಲ್ವಾ? ರಾಷ್ಟ್ರಭಕ್ತರು ಬೇಡವಾ ಇವರಿಗೆ? ಅಂದರೆ ಇವರಿಗೆ ರಾಷ್ಟ್ರಭಕ್ತರು ಬೇಡ, ಬರೀ ದ್ರೋಹಿಗಳೇ ಬೇಕಾ? ಇನ್ನೊಂದು, ಜಾತೀಯತೆ ಮುಕ್ತವಾಗಿರ್ತಕ್ಕಂಥ ಹಿಂದೂ ಸಮಾಜ ಆಗಬೇಕು ಅಂತ RSSಸು ಹಿಂದುತ್ವದ ಭಾವವನ್ನು ಗಟ್ಟಿಗೊಳಿಸೋ ಕೆಲಸ ಮಾಡುತ್ತೆ. ಅಂದರೆ ಇವ್ರಿಗೆ ಜಾತೀಯತೆಯೇ ಇರಬೇಕಾ? ಅಸ್ಪೃಶ್ಯತೆ ತಪ್ಪಲ್ಲದೆ ಇದ್ದರೆ ಜಗತ್ತಿನಲ್ಲಿ ಇನ್ಯಾವುದೇ ತಪ್ಪಲ್ಲ ಅಂತ ಹೇಳಿ ಕಠೋರವಾಗಿ ಅಸ್ಪೃಶ್ಯತೆಯನ್ನು ಖಂಡಿಸುವ ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಸ್ಕಾರದ ಮೂಲಕ ಮಾಡ್ತಾಯಿದೆ. ಅಂದರೆ ಇವರಿಗೆ ಅಸ್ಪೃಶ್ಯತೆಯನ್ನು ಜೀವಂತವಾಗಿಟ್ಟು ಇವರು ಬೇಳೆ ಬೇಯಿಸ್ಕೋಬೇಕಾ? ಯಾವ ಕಾರಣಕ್ಕೆ RSSನ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಾರೆ? ಮತ್ತು RSSನ ಬ್ಯಾನ್ ಮಾಡೋದಕ್ಕೆ ಇವರೇನು ಸರ್ವಾಧಿಕಾರಿಗಳಲ್ಲ. ಸರ್ವಾಧಿಕಾರಿಗಳ ಯುಗ, ಅದಕ್ಕೆ ಜನರೇ ಪಾಠ ಕಲಿಸಿದರು. ಶ್ರೀಮತಿ ಇಂದಿರಾ ಗಾಂಧಿಯವರ ಸರ್ವಾಧಿಕಾರಕ್ಕೆ ಜನ ಪಾಠ ಕಲಿಸಿ ಸೋಲಿಸಿದರು. ಕಾಂಗ್ರೆಸ್ಸು ಸರ್ವಾಧಿಕಾರಿ ಮಾನಸಿಕತೆಯಿಂದ ಹೊರಗೆ ಬರಬೇಕು. ಅದೆಲ್ಲ ಆಗದೇ ಇರೋ ಕೆಲಸ. ದೇಶದ ಪ್ರಧಾನಮಂತ್ರಿಯೇ RSSನ ಸ್ವಯಂ ಸೇವಕ, ದೇಶದ ಉಪರಾಷ್ಟ್ರಪತಿಯೇ RSSನ ಸ್ವಯಂ ಸೇವಕ, ದೇಶದ ಲೋಕಸಭಾ ಸಭಾಧ್ಯಕ್ಷರೇ RSSನ ಸ್ವಯಂ ಸೇವಕ, RSSನ ಸ್ವಯಂ ಸೇವಕರೇ ದೇಶದ ಪ್ರಧಾನಮಂತ್ರಿ, ರಕ್ಷಣಾ ಸಚಿವ. ಪುಟ್ಟಗೋಸಿಗಳು ಏನು ಮಾಡ್ತಾರೆ ಹೇಳಿ? ಏನು ಆಗ್ರಹ ಮಾಡ್ತೀರಾ ಸರ್ ಪ್ರಿಯಾಂಕ್ ಖರ್ಗೆ ಅವರ ಆ ಹೇಳಿಕೆಗೆ ಅಂತ? ಅವರಿಗೊಂದು ಸಿಂಡ್ರೋಮ್. ಈಗ ಕೆಲವರು ನೀರು ಕಂಡ್ರೆ ಹೆಂಗೆಂಗೂ ಆಡ್ತಾರೆ, ಅದು ನೀರು ಕಂಡ್ರೆ ಆಗದೇ ಇರೋ ಸಿಂಡ್ರೋಮು ಇದು. ಪ್ರಿಯಾಂಕ್ ಖರ್ಗೆ ಅವರಿಗೆ ಇದು ಒಂದು ರೀತಿಯ ಸಿಂಡ್ರೋಮ್. ಆ ಸಿಂಡ್ರೋಮಿಂದ ಹಂಗೆ ಆಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ವಯಸ್ಸಾದ ಮೇಲೆ ಸಿಂಡ್ರೋಮಿಗೆ ಸಹಜವಾಗಿಯೇ ಸರಿಯಾಗ್ಬೋದು. ಇಲ್ಲದೇ ಇದ್ದರೆ ಸಮಾಜ ಚಿಕಿತ್ಸೆ ಕೊಡುತ್ತೆ. ಮತ್ತು RSSಸು ಅದು ಮೋಹಿತೆವಾಡದ ಒಂದು ಶಾಖೆಯಿಂದ ಇವತ್ತು ಭಾರತ ಮತ್ತು ಜಗತ್ತಿನ ಉದ್ದಗಲಕ್ಕೆ ಹಿಂದೂಗಳನ್ನು ಸಂಘಟಿಸಿ ತನ್ನ ಸಂಸ್ಕಾರ, ನಡವಳಿಕೆ, ಯೋಜನೆಯ ಮೂಲಕನೇ ಜನರ ಮನಸ್ಸನ್ನು ಗೆದ್ದಿರತಕ್ಕಂಥ ಒಂದು ರಾಷ್ಟ್ರಭಕ್ತ ಸಂಘಟನೆ. ರಾಷ್ಟ್ರಭಕ್ತ ಸಂಘಟನೆಯನ್ನು ಅಳಿಸುವ ಪ್ರಯತ್ನ ಭಾಳ ಜನ ಮಾಡಿದ್ದಾರೆ. ಅವರು ಅಳೆದು ಹೋಗಿದ್ದಾರೆ. ಅದರ ಸಂಘಟನೆ ಬೆಳೆದಿದೆ, ಉಳಿದಿದೆ, ಶಿಕ್ಷಣ ಕೊಡ್ತಾ ಇದೆ. ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ಸುಮಾರು 50ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಇವರು ಒಂದು ಅರಿವಿನ ಕೊರತೆಯಿಂದ ಹೀಗೆ ಮಾತಾಡ್ತಿರ್ಬೋದು, ಅಥವಾ ಪೂರ್ವಾಗ್ರಹ ಇರ್ಬೋದು. ಅದಕ್ಕೆ ಪೂರ್ವಾಗ್ರಹ ಪೀಡಿತ ಮನಸ್ಸಿಗೆ ಚಿಕಿತ್ಸೆ ಇಲ್ಲ. ಅರಿವಿನ ಕೊರತೆ ಇದ್ದರೆ ಅವ್ರು ಶಾಖೆಗೆ ಬರಲಿ, ಅರ್ಥ ಮಾಡ್ಕೊಳ್ಳಿ ಸಂಘ ಏನು ಅಂತ ಅರ್ಥ ಆದರೆ ಆಗ ಬಹುಶಃ ತಮ್ಮ ಈ ರೀತಿಯ ಸಿಂಡ್ರೋಮ್ಸಿಂದ ಹೊರಗಡೆ ಬರ್ಬೋದು ಅಂತ ಅನಿಸುತ್ತೆ.